ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಾಗಿ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತ. ದಸರಾ ಸಂಭ್ರಮಕ್ಕೆ ಸಿಂಗಾರಗೊಳ್ಳುತ್ತಿರುವ ಮೈಸೂರು ನಗರಿಗೆ ಎಂದಿನಂತೆ ಆರಂಭದಲ್ಲಿ ಗಜಪಡೆಯು ಅರಣ್ಯದಿಂದ ಅರಮನೆಗೆ ಆಗಮಿಸಲಿವೆ. ಅವುಗಳನ್ನು ಸ್ವಾಗತಿಸಲು ಅರಣ್ಯ ಇಲಾಖೆ ಅರಮನೆಯ ಆವರಣದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಈ ಮೊದಲೇ ನಿರ್ಧರಿಸಿರುವಂತೆ 12 ಆನೆಗಳು ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದು, ಮೊದಲ ಹಂತದಲ್ಲಿ 9 ಆನೆಗಳು, ನಂತರ ಎರಡನೇ ಹಂತದಲ್ಲಿ 3 ಆನೆಗಳು ಹಾಗೂ ಇವುಗಳ ಜೊತೆಗೆ 2 ಮೀಸಲು ಆನೆಗಳು ಸಹ ಆಗಮಿಸಲಿವೆ. ಮೊದಲ ಹಂತದಲ್ಲಿ ಮೈಸೂರಿಗೆ ಆಗಮಿಸುತ್ತಿರುವ ಆನೆಗಳೆಂದರೆ ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಕಾವೇರಿ, ಲಕ್ಷ್ಮಿ, ಮಹೇಂದ್ರ ಹಾಗೂ ಏಕಲವ್ಯ. ಸಂಪ್ರದಾಯದಂತೆ ಆಯ್ಕೆಯಾಗಿರುವ ಆನೆಗಳನ್ನು ಅವುಗಳು ಹಾಲಿ ವಾಸವಿರುವ ಆನೆ ಶಿಬಿರಗಳಿಂದ ನಾಗರಹೊಳೆ ಅಭಯಾರಣ್ಯದ ವೀರನವಸಹಳ್ಳಿಗೆ ಆನೆಗಳನ್ನು ಕರೆತರಲಾಗುತ್ತದೆ. ನಂತರ ಅಲ್ಲಿ ಆಗಸ್ಟ್ 26ರಂದು ಬೆಳಿಗ್ಗೆ ಪೂಜೆ ವಿಧಿವಿಧಾನಗಳು ಮುಗಿದ ನಂತರ ಮೈಸೂರು ನಗರಕ್ಕೆ ಆನೆಗಳನ್ನು ಕರೆತರಲಾಗುತ್ತದೆ. ಪ್ರಾರಂಭದಲ್ಲಿ ತಾತ್ಕಾಲಿಕವಾಗಿ ಅಶೋಕಪುರಂನ ಅರಣ್ಯ ಭವನದಲ್ಲಿ ಆನೆಗಳು ತಂಗಲಿದ್ದು, ಆಗಸ್ಟ್ 28ರಂದು ಅರಮನೆಗೆ ಬರಲಿರುವ ಆನೆಗಳನ್ನು ಪೂಜೆ ವಿಧಿವಿಧಾನಗಳ ಮೂಲಕ ಅರಮನೆಯ ಆವರಣಕ್ಕೆ ಸ್ವಾಗತಿಸಲಾಗುತ್ತದೆ. ಆನೆಗಳ ಜೊತೆ ಬರುವ ಮಾವುತರು, ಕಾವಾಡಿಗರು ಅಡಿಗೆಯವರಿಗೆ ಉಳಿದುಕೊಳ್ಳಲು ಹಾಗೂ ಆಹಾರ ಪದಾರ್ಥಗಳನ್ನು ದಾಸ್ತಾನು ಮಾಡಲು ಅವಶ್ಯಕವಿರುವ 22ಕ್ಕಿಂತ ಹೆಚ್ಚು ಶೆಡ್ಗಳನ್ನು ಅರಮನೆ ಆವರಣದಲ್ಲಿರುವ ಸೋಮೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವ ಕಾಂಕ್ರೀಟ್ ನೆಲಹಾಸಿನ ಮೇಲೆ ನಿರ್ಮಿಸಲಾಗುತ್ತಿದೆ. ಜೊತೆಗೆ ರಕ್ಷಣಾ ಕ್ರಮವಾಗಿ ಬ್ಯಾರಿಕೇಡ್ಗಳು ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಒಟ್ಟಾರೆಯಾಗಿ ಬರುವ ಆನೆಗಳನ್ನು ಸ್ವಾಗತಿಸಲು ಅವುಗಳು ಉಳಿದುಕೊಳ್ಳಲು ಅವಶ್ಯಕವಿರುವ ಅನುಕೂಲತೆಗಳು ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ.